ಬ್ಲಾಸ್ಟ್ ಕೇಸಲ್ಲಿ ಡ್ರೋನ್ ಪ್ರತಾಪ್ನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಪ್ರಕರಣದಲ್ಲಿ ಪ್ರತಾಪ್ ಸೇರಿ ಮೂವರ ಮೇಲೆ ಸದ್ಯ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಎಕ್ಸ್ಪೆರಿಮೆಂಟ್ ಹೆಸರಲ್ಲಿ ಡ್ರೋನ್ ಪ್ರತಾಪ್ ಬ್ಲಾಸ್ಟ್ ನಡೆಸಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸೇರಿ ಮೂವರ ಮೇಲೆ ಪೊಲೀಸರು ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 288 ಮತ್ತೆ ಸ್ಫೋಟಕ ವಸ್ತುಗಳ ಕಾಯ್ದೆ ಸೆಕ್ಷನ್ 3ರ ಅಡಿ ಎಫ್ಐಆರ್ ದಾಖಲಿಸಿದ್ದಾರೆ. ಕೃಷಿ ಹೊಂಡದ ಜಮೀನು ಮಾಲೀಕರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಿಸಲಾಗಿದೆ. ಒಳಗಡೆ ಹೋಗ್ತಾ ಇದೆ. ಡಾಮ್ ಡೀಮ್ ಧೂಮ್ ಡಿಶ್ ಪಟಾರ್ ನೋಡ್ತಾ ಇರ್ಬೋದು. ಒಳಗಡೆ ಹೋಯ್ತು. ಸ್ಟಾರ್ಟ್ ಆಗಿದೆ. ಓ ಓ ಮೈ ಗಾಡ್, ಸ್ಟಾರ್ಟ್ ಆಗಿದೆ. ಓ ಮೈ ಗಾಡ್, ನೋಡ್ಬೋದು ಫುಲ್ ಬಾಂಬ್ ಬ್ಲಾಸ್ಟ್. ಇನ್ನು ರಿಯಾಕ್ಟ್ ಆಗ್ತಾ ಇದೆ. ಬರ್ಬೋದು ನೀವು. ಫುಲ್ ರಿಯಾಕ್ಟ್ ಆಗಿ ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗೋಯ್ತು. ಇಲ್ಲಿ ನಾವು ಆರ್ಟಿಫಿಷಿಯಲ್ ಆಗಿ ಸೃಷ್ಟಿ ಮಾಡಿದ್ವಿ ಲೇಗ್ಲ, ಒಂದು ವೇವ್ಸ್ ಸೃಷ್ಟಿ ಆಗಿದೆ ನೋಡಿ. ಫುಲ್ ವೇವ್ಸ್ ನೋಡಿ. ಇನ್ನು ರಿಯಾಕ್ಷನ್ ಆಗ್ತಾ ಇದೆ. ಸೋಡಿಯಂ ನನ್ನ ಮೈ ಮೇಲೆಲ್ಲ ಆರ್ಬಿಡ್ತು ಸ್ನೇಹಿತರೆ. ಒಂದ್ ಮೆಟಲ್ ಅಂತೂ ಬಂದಿಲ್ಲ, ಎಲ್ಲೋ ಬಿದ್ದಿದೆ. ಆದ್ರೆ ಎಕ್ಸ್ಪೆರಿಮೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ನೀವು ನೋಡ್ಬೋದು ಬಾಂಬ್ ಬ್ಲಾಸ್ಟ್ ಅಲ್ಲ, ಅಲ್ಟಿಮೇಟ್ ಬ್ಲಾಸ್ಟ್ ಆಗಿದೆ. ಇಲ್ಲಿ ಅರ್ಧ ಕೆಜಿ ಸೋಡಿಯಂ ಮೆಟಲ್ ಒಳಗಡೆ ಹೋಗ್ತಾ ಇದೆ. ಡಾಮ್ ಡೀಮ್ ಧೂಮ್ ಡಿಶ್ ಪಟಾರ್. ಅರ್ಧ ಕೆಜಿ ಸೋಡಿಯಂ ಮೆಟಲ್ ಒಳಗಡೆ ಹೋಗ್ತಾ ಇದೆ. ಡಾಮ್ ಡೀಮ್ ಧೂಮ್ ಡಿಶ್ ಪಟಾರ್. ಸ್ಟಾರ್ಟ್ ಆಗಿದೆ. ಓ ಮೈ ಗಾಡ್, ಪಟಾರ್. ಡೀಟೇಲ್ಸ್ ಕೊಡ್ತಾರೆ ಮಧು ಇಂಗಳದಾಲ್. ಮಧು, ಇವರು ಡಾಮ್ ಡೂಮ್ ಡಿಶ್ ಅಂತ ಎಕ್ಸ್ಪೆರಿಮೆಂಟ್ ಮಾಡಿ ಈಗ ಪೊಲೀಸರ ಹತ್ರ ತಗಲಾಕೊಂಡಿರೋದು. ಕೇಸ್ಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಏನ್ ತಿಳಿದು ಬರ್ತಾ ಇದೆ? ವಿಜಯ್, ಈಗಾಗಲೇ ಏನು ಪೊಲೀಸರು ಅಂದ್ರೆ ನಿನ್ನೆ ತಡರಾತ್ರಿ ಮಿಡಿಗೇಶಿ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಂಡ ಬಳಿಕ ಬೆಂಗಳೂರಿಗೆ ತೆರಳಿ ಈಗಾಗಲೇ ಡ್ರೋನ್ ಪ್ರತಾಪನ್ನ ಅರೆಸ್ಟ್ ಮಾಡಿರುವಂತದ್ದು. ಅವರ ಜೊತೆಗೆ 3 ಜನ ಅಂದ್ರೆ ಅವರ ವಿಡಿಯೋ ಚಿತ್ರೀಕರಣಕ್ಕೆ ಸಹಕರಿಸಿದಂತಹ ಸ್ನೇಹಿತ ಜೊತೆಗೆ ಏನು ಈ ಒಂದು ಬೃಂದಾವನ ಫಾರ್ಮ್ ಹೌಸ್ ನ ಮಾಲೀಕರಾಗಿರುವಂತಹ ಜಿತೇಂದ್ರ ಜೈನ್ ಸೇರಿದಂತೆ ಈಗ 3 ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಈಗಾಗಲೇ ಡ್ರೋನ್ ಪ್ರತಾಪ್ನ ಅರೆಸ್ಟ್ ಮಾಡಿ ಕರೆತಂದಿರುವಂತಹ ಪೊಲೀಸರು ಮಧುಗಿರಿ ಪೊಲೀಸ್ ಠಾಣೆಗೆ ಕರೆತಂದು ಅವರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಏನು ಅವತ್ತು ಕೃಷಿ ಹೊಂಡ ಇದೆ, ಸ್ಪಾಟ್ ಏನಿದೆ, ಅವರು ಒಂದು ಸೋಡಿಯಂ ಮೆಟಲ್ ಅನ್ನ ಬಳಸಿ ಏನು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರು ಆ ಒಂದು ಸ್ಥಳಕ್ಕೆ ಅವರನ್ನ ಕರೆತಂದು ಅಲ್ಲಿ ಸ್ಪಾಟ್ ಮಾಜರ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಏನಂತಂದ್ರೆ ಅವರು ಈ ರೀತಿಯಾಗಿ ಏನು ಬೃಹತ್ ಪ್ರಮಾಣದಲ್ಲಿ ಈ ಒಂದು ಸೋಡಿಯಂ ಮೆಟಲ್ ಅನ್ನ ಬಳಸಿ ಆ ಕೃಷಿ ಹೊಂಡದ ಬಳಿ ಸ್ಫೋಟವನ್ನ ಮಾಡಿದ್ರು. ಅಲ್ಲಿ ಈಗ ಸಾಕಷ್ಟು ಸಾಕ್ಷ್ಯಾಧಾರಗಳಿರುವಂತದ್ದು. ಒಂದು, ಆ ಒಂದು ನೀರಿನಲ್ಲಿ ಸೋಡಿಯಂ ಮೆಟಲ್ ನ ಬಳಸಿ ಏನು ಸ್ಫೋಟಗೊಂಡಿದೆ ಆ ನೀರಿನ ಒಂದು ಪರಿಶೀಲನೆಗೆ ಅದನ್ನ ಕೂಡ ತೆಗೆದುಕೊಂಡು ಹೋಗುವಂತದ್ದು. ಜೊತೆಗೆ ಆ ಸ್ಥಳದಲ್ಲಿ ಸೋಡಿಯಂ ಮೆಟಲ್ ಬಾಟಲ್ಗಳೇನಿದೆ ಅವು ಕೂಡ ಹಾಗೆ ಬಿದ್ದಿರುವಂತದ್ದು. ಆ ಬಾಟಲ್ಗಳನ್ನು ಕೂಡ ಸಾಕ್ಷ್ಯವಾಗಿ ಪರಿಗಣಿಸಿ ಅದನ್ನು ಕೂಡ ತೆಗೆದುಕೊಂಡು ಹೋಗುವಂತದ್ದು. ಇದೆಲ್ಲ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಮೊದಲಿಗೆ ಈಗಾಗಲೇ ಡ್ರೋನ್ ಪ್ರತಾಪ್ನ ಕರೆತಂದಿರುವಂತಹ ಪೊಲೀಸರು ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಪ್ರಾಥಮಿಕವಾಗಿ ಯಾವಾಗ ಈ ಒಂದು ಘಟನೆ ನಡೀತು ಅಂದ್ರೆ ಸುಮಾರು ಒಂದು 15 ದಿನಗಳ ಹಿಂದೆ ಈ ಒಂದು ಸ್ಥಳಕ್ಕೆ ಡ್ರೋನ್ ಪ್ರತಾಪ್ ಬಂದಿದ್ರು. ಆಗ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಅವರು ಮುಂದಾಗಿದ್ರು ಅನ್ನುವಂತಹ ಮಾಹಿತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆ ಮಾಹಿತಿಯನ್ನ ಕಲೆ ಹಾಕಿದ ಬಳಿಕ ಅವರಿಗೆ ಒಂದು ಮೆಡಿಕಲ್ ಟೆಸ್ಟ್ ಮಾಡಿಸಿ ನಂತರ ಅವರನ್ನ ಸ್ಥಳಕ್ಕೆ ಅಂದ್ರೆ ಸ್ಪಾಟ್ ಮಾಜರಿಗೆ ಇಲ್ಲಿಗೆ ಕರೆತಂದು ಇಲ್ಲಿ ಅವರು ಯಾವ ರೀತಿಯಾಗಿ ಈ ಒಂದು ಸೋಡಿಯಂ ಮೆಟಲ್ ನ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರು, ಇಲ್ಲಿ ಯಾಕೆ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡ್ರು, ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಅವರು ಸೋಡಿಯಂ ಮೆಟಲ್ ಅನ್ನ ಬಳಸಿದ್ರು ಅನ್ನುವಂಥದ್ದು. ಸದ್ಯ ನಾನೀಗ ಆ ಒಂದು ಸ್ಥಳದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ನೋಡ್ಬೋದು. ಇದೇ ಕೃಷಿ ಹೊಂಡ ಏನಿದೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿ ಅಂದ್ರೆ ಮಿಡಿಗೇಶಿ ವ್ಯಾಪ್ತಿಯಲ್ಲಿ ಬರುವಂತಹ ಜನಕಲೋಟಿ ರಸ್ತೆಯಲ್ಲಿರುವಂತಹ ಶ್ರೀ ಬೃಂದಾವನ ಫಾರ್ಮ್ ಹೌಸ್ ಏನಿದೆ, ಈ ಒಂದು ಫಾರ್ಮ್ ಹೌಸ್ನಲ್ಲಿ ಈ ಒಂದು ಕೃಷಿ ಹೊಂಡ ಇರುವಂಥದ್ದು. ಈ ಒಂದು ಫಾರ್ಮ್ ಹೌಸ್ಗೆ ಹಿಂದೆ ಸಾಕಷ್ಟು ಬಾರಿ ಡ್ರೋನ್ ಪ್ರತಾಪ್ ಬಂದಿದ್ರು, ಅವರ ಸ್ನೇಹಿತರ ಜೊತೆ ಬರ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಇಲ್ಲಿ ಸ್ಥಳೀಯರು ನಮಗೆ ನೀಡ್ತಾ ಇರುವಂಥದ್ದು. ಹಾಗೆ ಅದೇ ರೀತಿಯಾಗಿ ಬರ್ತಾ ಇದ್ದಂಥ ಡ್ರೋನ್ ಪ್ರತಾಪ್ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಸೋಡಿಯಂ ಮೆಟಲ್ ಅನ್ನ ಬಳಸಿ ಏನು ಈ ಒಂದು ಸ್ಫೋಟ ಆಗುತ್ತೆ ಇದರ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಲಿಕ್ಕೆ ಮುಂದಾಗಿರ್ತಾರೆ. ಹಾಗಾಗಿ ಇದೇ ಸ್ಥಳದಲ್ಲಿ ಅವರು ಈ ಒಂದು ಸ್ಫೋಟವನ್ನ ಮಾಡಿರೋದ್ರಿಂದ ಇಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಪೊಲೀಸರಿಗೆ ಲಭ್ಯವಾಗುತ್ತೆ. ಏನು ನಿನ್ನೆ
ರಾತ್ರಿನೇ ಈ ಒಂದು ಸ್ಥಳದ ಬಗ್ಗೆ ಮಾಹಿತಿ ತಿಳಿದಂಥ ಮಿಡಿಗೇಶಿ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಬಂದು ಇಲ್ಲಿ ಪರಿಶೀಲನೆಯನ್ನು ನಡೆಸಿ ಇಲ್ಲಿಗೆ ಡ್ರೋನ್ ಪ್ರತಾಪನ ಕರೆತಂದು ಸ್ಥಳ ಮಹಜರು ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗ್ತಾರೆ. ಈ ರೀತಿಯಾಗಿ ಅಂತಂದರೆ ಈಗಾಗಲೇ ಸಾಕಷ್ಟು ಸಾರ್ವಜನಿಕ ಜೀವನದಲ್ಲಿರುವಂತಹ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಸೀಸನ್ನಲ್ಲೂ ಕೂಡ ಭಾಗವಹಿಸಿ ಅವರೊಂದು ಖ್ಯಾತಿಯನ್ನು ಕೂಡ ಪಡ್ಕೊಂಡಿದ್ರು. ಹಾಗಾಗಿ ಸಾಕಷ್ಟು ಜನ ಅಭಿಮಾನಿಗಳಿದ್ರು. ಈ ರೀತಿಯಾದಂತಹ ಸೋಡಿಯಂ ಮೆಟಲನ್ನು ಬಳಸಿ ಈ ರೀತಿಯಾಗಿ ಸ್ಫೋಟ ಮಾಡ್ಬೋದು ಅನ್ನುವಂಥದ್ದು ಏನಾದರೂ ಗೊತ್ತಾದರೆ ಸಾಕಷ್ಟು ಜನ ಈ ರೀತಿಯ ಸ್ಫೋಟಕ್ಕೆ ಅಂದರೆ ಸ್ಫೋಟವನ್ನು ಮಾಡಲಿಕ್ಕೆ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಆದರೆ ಇದಕ್ಕೆ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಸ್ಫೋಟಕ ನಿರ್ಬಂಧನ ಕಾಯ್ದೆ ಅಡಿಯಲ್ಲಿ ಈಗಾಗಲೇ ಡ್ರೋನ್ ಪ್ರತಾಪನ ವಶಕ್ಕೆ ಪಡೆದಿರುವಂಥ ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.